ವಿಧಾನಸಭಾ ಕಲಾಪದಲ್ಲಿ ಇವತ್ತು ವಿರೋಧ ಪಕ್ಷಗಳ ದೊಡ್ಡ ಮಟ್ಟದ ಗಲಾಟೆ. ಆ ಗಲಾಟೆಯಲ್ಲಂತೂ ತೀರಾ ಪೇಪರ್ನೆಲ್ಲ ಹರಿದು ಸ್ಪೀಕರ್ ಮುಖಾಂತರ ಸ್ಪೀಕರ್ಗೆ ತೂರೋದು, ಮುಖ್ಯಮಂತ್ರಿಗಳಿಗೆ ತೂರೋದು ಇವೆಲ್ಲವೂ ಕೂಡ ನಡೆದಿದೆ. ವಿಧಾನಸಭೆಯ ಕೊನೆಯ ದಿನದ ಕಲಾಪದಲ್ಲಂತೂ ಕೋಲಾಹಲವೇ ನಡೆದೋಗಿದೆ. ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ಮುಸ್ಲಿಂ ಮೀಸಲಾತಿ ಕೋಲಾಹಲ. ಸಿಎಂ ಹೇಳಿಕೆಯ ವೇಳೆ ಸಿಡಿ ಪ್ರದರ್ಶಿಸಿದ್ದಾರೆ ವಿಪಕ್ಷದವರು. ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿಧೇಯಕದ ಪ್ರತಿಯನ್ನು ಹರಿದು ಹಾಕಿ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಗದ್ದಲ ಕೋಲಾಹಲದಿಂದಾಗಿ 10 ನಿಮಿಷ ಈಗ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ವಿಧಾನಸಭೆಯ ಕೊನೆಯ ದಿನದ ಕಲಾಪದಲ್ಲಿ ಇವತ್ತು ಕೋಲಾಹಲವೇ ನಡೆದೋಗಿದೆ. ಆರಂಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ, ಅದಾದಮೇಲೆ ಮುಸ್ಲಿಂ ಮೀಸಲಾತಿ, ಇದೆಲ್ಲವೂ ಸೇರಿದಂತೆ ಗಲಾಟೆಗಳು ಜೋರಾಗಿದೆ. ಆರ್ಥಿಕ ವರ್ಷದಲ್ಲಿ ಬರುವ ಪೂರಕ ಅಂದಾಜುಗಳ ಮೂರನೇ ಹಾಗೂ ಅಂತಿಮ ಬಿಲ್ ಪಾಸ್ ಆಗಬೇಕು. ನಿಮಗೆ ಬಿಲ್ ಪಾಸ್ ಆಗಬೇಕು. ನಿಮಗೆ ಬಿಲ್ ಪಾಸ್ ಆಗಬೇಕು. ನಿಮಗೆ ಬಿಲ್ ಪಾಸ್ ಆಗಬೇಕು. ನಿಮಗೆ ಕಾಂಗ್ರೆಸ್ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ MLAಗಳನ್ನ ಅಂಗಲಾಚಿರೋದು ನಾವು ನೋಡಿದ್ರಿ. ಇಲ್ಲಾಂದ್ರೆ ಅವ್ರ ಆಚೆನೆ ಬಂದು ಪ್ರೆಸ್ಸಲ್ಲಿ ಹೇಳ್ಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು. ಅದನ್ನು ಬಿಟ್ಟು ಅವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟರನ್ನು ಕೇಳಿದ್ದಾರೆ. ಅವರು ನಮ್ಮದು ಕರ್ತವ್ಯ ಇದೆ, ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ. ಅವರು ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು, ದಲಿತ ಜನಾಂಗಕ್ಕೆ ಸೇರಿದಂಥವ್ರು. ಅವ್ರ ಮೇಲೆ ಈ ಥರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ. ಒಂದು ಕಡೆ ದಲಿತರ ಅಮೌಂಟ್ ಏನಿದೆ 24% ಹಣ ಏನಿತ್ತು ಅದನ್ನು ಕೊಡೋದರಲ್ಲಿ ಅನ್ಯಾಯ ಮಾಡಿದ್ದಾರೆ, ದಲಿತರಿಗೆ ಅನ್ಯಾಯ. ಇನ್ನೊಂದು ಕಡೆ ದಲಿತರ ಮೇಲೆ ಈ ಥರದ ಒಂದು ಅಲ್ಲೇ ಅಂತಾನೆ ಹೇಳ್ಬೋದು. ಇದನ್ನು ಈ ಥರ ಒಂದು ಸ್ಕ್ಯಾಂಡಲ್ ಬಂದ ಮೇಲೆ ಇಡೀ ಸರ್ಕಾರ ದಲಿತರ ಪರವಾಗಿ ಇದ್ದಿದ್ದರೆ ಇವರು ಅವ್ರ ಜೊತೆ ನಿಲ್ಲಬೇಕಾಗಿತ್ತು, ನಿಂತಿಲ್ಲ. ಇವತ್ತು ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಇವತ್ತು ಮಾಧ್ಯಮದಲ್ಲೂ ಬಂದಿದೆ, ನ್ಯಾಯಾಧೀಶರಿದ್ದಾರೆ ಅಂತ ಪತ್ರಿಕೆಯಲ್ಲೂ ಬಂದಿದೆ. ನಿನ್ನೆ ಕೇಂದ್ರದ ನಾಯಕರಿದ್ದಾರೆ ಅಂತ ಸ್ವತಃ ಮಂತ್ರಿಗಳೇ ಫ್ಲೋರಲ್ಲಿ ಹೇಳಿದ್ದಾರೆ. ಮತ್ತೆ ನಮಗಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರೋಂಥ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದ್ದೀರಿ. ಕಾಂಗ್ರೆಸ್ ಅವರು ಈ ಕಳ್ಳಾಟ ಬಿಟ್ಬಿಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್, ಯಾಕಂದರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ, ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ, ಮಂತ್ರಿ ಹೆಸರು ಹೇಳಿದ್ದಾರೆ. ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ, ಇಲ್ಲಾಂದ್ರೆ CBI ಸಿಟ್ಟಿಂಗ್ ಜಡ್ಜ್ ಅಥವಾ CBI ತನಿಖೆ, ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ JDSನ ನಾಯಕರಾದಂಥ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು, ಎಲ್ಲರೂ ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು. ಇದು ಸದನದ ಆಸ್ತಿ, ಇವತ್ತು ಕಾಂಗ್ರೆಸ್ ಆಸ್ತಿ ಅಲ್ಲ, ಇದು ಸದನ, ಅವ್ರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡಿದಿರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ, ಅದನ್ನು ತನಿಖೆ ಮಾಡಬೇಕು ಅಂತೀರಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ಲಲ್ಲಿ ಕೊನೆಯದಾಗಿ ನಾನು 4% ಪರವಾಗಿದ್ದೀನಿ, ಹಲಾಲ್ ಬಡ್ಜೆಟ್ ಪರವಾಗಿದ್ದೀನಿ, ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ ನಾನು, ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಡ್ಜೆಟ್ಟಲ್ಲಿ ಎಲ್ಲ ಇದು ಮುಸಲ್ಮಾನರ ಬಡ್ಜೆಟ್, ಮುಸಲ್ಮಾನರಿಗೆ ಫೇವರ್ ಮಾಡುವಂಥದ್ದು. ದಲಿತರ ಕೋಟ ಇದು, ದಲಿತರು ಮುಂದುವರೆದವರು ಎಲ್ಲರದು ಕೋಟ ಇದು, ಹಿಂದುಳಿದವರು ಎಲ್ಲರದು ಕೋಟ ಈ ಕಾಂಟ್ರಾಕ್ಟಲ್ಲಿ. ಅದನ್ನು ಕಸಿತಾ ಇದ್ದಾರೆ ಇವತ್ತು, ಅದನ್ನು ಕಸೋದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಇದು ಪಕ್ಕಾ ಹಲಾಲ್ ಬಡ್ಜೆಟ್.
ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀರಿ. ಇವೆರಡನ್ನೂ ಕೂಡ ವಿರೋಧ ಮಾಡ್ತಾ ಇದ್ದೀರಿ. ಈ ಬಿಲ್ ಬಂದಾಗೂ ಕೂಡ ನಾವು ವಿರೋಧ ಮಾಡ್ತೀರಿ. ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ, ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ. ನಾವೆಲ್ಲ ತೀರ್ಮಾನ ಮಾಡಿದ್ದೀರಿ. ಇಲ್ಲ ಆಗಿಲ್ಲ. ನಾವು ಅದಕ್ಕೆ ಹೇಳಿದ್ದು, ಮುಖ್ಯಮಂತ್ರಿಗೆ ಕರ್ತವ್ಯ ಏನು, ಎಲ್ಲ ಸಚಿವರಿಗೆ ನ್ಯಾಯ ಕೊಡಬೇಕು. ಇವತ್ತು ನ್ಯಾಯ ಅಂತ ಅಂಗಲಾಚಿ ಬಂದಾಗ ರಾಜಣ್ಣನಿಗೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ಕೊಡಬೇಕು, ನ್ಯಾಯ ಕೊಡಬೇಕು. ಅದಕ್ಕೋಸ್ಕರ ಈಗ ಸದನದಲ್ಲಿ ಅವ್ರು ಕೇಳಿದ್ದಾರೆ, ಇದೊಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದಾರೆ. ಕೇಂದ್ರದ ಹೆಸರು ಹೇಳಿದ್ದಾರೆ, ರಾಜ್ಯದ ಹೇಳಿದ್ದಾರೆ, ನ್ಯಾಯಾಧೀಶರ ಹೆಸರು ಕೂಡ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ, 48 ಜನ. ಅದರಿಂದ ನೋಡಿ, ಇಲ್ಲಿ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ನನಗೆ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ. ಇಡೀ ಸದನ ನೆನ್ನೆ ಎಲ್ಲರೂ ಬೆಂಚ್ ತಟ್ಟಿ ತನಿಖೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡಿದ್ದಾರೆ, ಒಂದು 4-5 ಜನ ಬಿಟ್ಟರೆ. ಅದರಿಂದ ಇದು ತನಿಖೆ ಆಗಬೇಕು. ನಾವು ಪೂರ್ತಿಯಾಗಿ ತನಿಖೆ ಆಗಬೇಕು ಅನ್ನೋದೇ ಹೋರಾಟ ನಮ್ಮದು. ಇವತ್ತು ನಮ್ಮೆಲ್ಲ ಶಾಸಕರು ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀರಿ. ಸ್ಪೀಕರ್ ನಮ್ಮ ಕಿವಿಗೊಡದೆ ಇವತ್ತು ಒನ್ ಸೈಡ್ ಆಗಿ ಕಾಂಗ್ರೆಸ್ಸಿನ ಸ್ಪೀಕರ್ ಥರ ಅವರು ನಡ್ಕೊಂಡಿದ್ದಾರೆ. ಆದರೂ ನಾವು ಬಿಡಲ್ಲ, ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೇವೆ. ಸೊ 10 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿದ್ದಕ್ಕೋಸ್ಕರ ಈಗಾಗಲೇ ಹೊರಗೆ ಬಂದು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಯಾತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ದಾರೆ.